ಸುಧರ್ಮ ಸಭೆ. ಹೌದು, ಈಗಷ್ಟೇ ನಾಟ್ಯವನ್ನು ಮುಗಿಸಿ ನಾನು ಎಷ್ಟು ನಾಟ್ಯ ಮಾಡಿದಲ್ಲಿ ಕೆಳಗೆ ನಿನ್ನದಾಗಿ ಹಂತಪೂರ್ಣ ಹೇಳ್ತೀನಿ. ಮಗದಮ್ಮ ಇಲ್ಲಿ ಕರೆಸಿಕೊಳ್ಳೋದು ಯಾಕಾಗಿ? ಯಾಕೆ ಅವ ದೂತ ಬಂದು ಹೇಳಿದಲ್ಲ ಬರ್ಲಿಕ್ಕೆ ಹೇಳ್ತಾ ಇದ್ದಾನೆ. ಘನವಾದ ಕಾರ್ಯ ನಿನ್ನಿಂದ ಆಗಬೇಕು. ಏನ್ ಕೆಲಸ? ಭೂಲೋಕವನ್ನು ಸರಿಯಾಗಿ ನೋಡಂತೆ. ಖಾದಿನಂದನ ಕೌಶಿಕ ಮಹಾಬ್ರಾಹ್ಮಣನಾಗಬೇಕಿರುವ ಉದ್ದೇಶಕ್ಕಾಗಿ ಘನಘೋರ ತಪಸ್ಸನ್ನೇ ಮಾಡ್ತಾ ಇದ್ದಾನೆ. ಆತನ ತಪಸ್ಸಿನ ಜ್ವಾಲೆಯಿಂದಲಾಗಿ ಭೂಲೋಕವು ತತ್ತರಿಸಿ ಹೋಗಿದೆ. ನೋಡೋ ಗೊತ್ತಾಗ್ತದೆ, ಅಲ್ಲಿ ಬಿಳಿ ಇಲ್ಲಿ ಕಪ್ಪಾಗಿದೆ. ಹೌದಪ್ಪ, ಇದೆಲ್ಲವೂ ಕ್ಷಮಣವಾಗಬೇಕಿದ್ರೆ ಏನಾಗಬೇಕು? ಆ ಮುನಿ ತಪಸ್ಸನ್ನು ಬಿಡಬೇಕು. ಅದಕ್ಕಾಗಿ ನೀನು ಹೋಗಿ ನಿನ್ನ ಅಮೋಹದ ಬಲೆಗೆ ಸಿಲುಕಿಸಬೇಕಾಗಿದೆ. ಹೋಗುವೆಯಾ? ಏನಾದ್ರು ಮಾಡಿ ಅಂತ ಹೇಳಿ ಅಲ್ಲ. ಏನಕ್ಕೇನು ಮಾಡಿ ಮಾಡ್ಲಿಕ್ಕೆ ನಾನು ಜನವ ನೀನ್ ಯಾಕಬೇಕು? ಯಾಕೆ ತಪವನ್ನು ಬಿಡಬೇಕಿದ್ರೆ ಏನಕ್ಕೇನಾದ್ರೂ ಮಾಡ್ಲೇಬೇಕು. ಹೋಗಿ ನೀವು ಸುಚರಿತ ಸಕಲ ಸುಗುಣೀಂದ್ರ ಏನು ಎನ್ನ ವಚನವನ್ನು ಆಲಿಸಬೇಕು ದಿವಿಜೇಂದ್ರ. ನಿನ್ನ ಮಾತನ್ನು ಕೇಳದೆ ಇರ್ತೇನೆ ಈ ಸಂದರ್ಭದಲ್ಲಿ. ತಾಳ್ಮೆಯಿಂದ ನಿನ್ನ ಮಾತಪ್ಪಳತೆ ಕೇಳಿದೀಗ ನಾನು. ನೀ ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡಬೇಕಾದ್ದು ಮೇಲಕ್ಕೆ ಆದಂತಹ ನನ್ನ ಕರ್ತವ್ಯ. ಸಹಿಸುವುದಕ್ಕಾಗುವುದಿಲ್ಲ. ಹೌದಪ್ಪ, ಉರಿ ಆಯ್ತು, ಯೋಚನೆ ಮಾಡಬೇಡ. ನಿನ್ನೊಂದಲ್ಲಿ ಕಳಿಸ್ತೇನೆ, ನಿಲ್ಲು. ಅವನಿಗೆ ಕೂತ್ಕೊಳ್ಳಿಕ್ಕೆ ಉಂಟಾಗಿ ಆಗ್ಲಿ. ದೇವದಳಿಗರಿಗೆ ಬಂದಂತಹ ಕಷ್ಟವನ್ನು ಬಗೆಹರಿಸುವುದಕ್ಕಾಗಿ ನಾನು ಹೋಗಲೇಬೇಕು. ನೀನೇ ಹೋಗ್ಬೇಕು. ಅವರ ತಪಸ್ಸನ್ನು ಕೆಡಿಸುವುದಾದ್ರೆ ಹೇಗೆ? ಮತ್ತೊಬ್ಬರನ್ನು ಕಳಿಸಬಹುದಿತ್ತ? ಆಗುವುದಿಲ್ಲ. ಹೌದು, ಮಧುದೇವ ಇದ್ದ. ಹೌದು, ಬೇಡ ಬೇಡ, ನಾನು ಹೋಗ್ತೇನೆ. ನೀನೇ ಹೋಗ್ಬೇಕು. ಅದೇನು ಮಾಡುವ? ಏನಾಯ್ತು? ಪ್ರಕೃತಿ ಎಲ್ಲ ಹಾಳಾಗಿ ಹೋಗಿದೆ. ಹೌದಪ್ಪ, ಎಲ್ಲ ಹಾಳಾಗಿದ್ದಾರೆ. ಒಂದು ಕೆಲಸ ಮಾಡು, ಇಬ್ರು. ಅದಕ್ಕಾಗಿ ಚಿಂತಿಸುವ ಅಗತ್ಯವೇ. ಏನ್ ಮಾಡುದೀಗ? ನಮ್ಮಲ್ಲಿ ಇದ್ದಾನಲ್ಲ ಪ್ರಕೃತಿ ಪುರುಷ, ನೋಡಲಿ ಮನ್ಮತ. ಮನ್ಮತ? ಹೌದಪ್ಪ. ಒಬ್ಬನೆಯ? ಬೇಡ, ಮಾರುತ. ಹೌದು, ವಾಯು. ಹೌದು,
ಇವರಿಬ್ಬರನ್ನು ಕರ್ಕೊಂಡೋದ್ರೆ ಕೆಲಸ ಆಗ್ತದಲ್ಲ. ಖಂಡಿತವಾಗಿ ಯೋಚನೆ ಮಾಡಬೇಡ. ಮಹಾಮುನಿಯ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಹೋಗ್ತೇನೆ. ವಿಶ್ವಾಮಿತ್ರ ಮೇನನ ಪ್ರಸಂಗವನ್ನು ಮುಗಿಸಿಕೊಂಡು ಬರ್ತೇನೆ.